ಉಮಾದೇವಿ ಊರಿನ ಪಟೇಲರ ಮಗಳು. ಒಬ್ಬ ಸುಂದರ ಯುವತಿ. ಹಣೆಯಲ್ಲಿ ಕುಂಕುಮ, ಕೂದಲಲ್ಲಿ ಮಲ್ಲಿಗೆ, ಕಿವಿಯಲ್ಲಿ ಜುಮುಕಿ, ಕುತ್ತಿಗೆಯಲ್ಲಿ ತಾಳಿ ಸರ, ಸೊಂಟದಲ್ಲಿ ಒಡವೆ, ಸೀರೆಯಲ್ಲಿ ಮಿರಿಮಿರಿಯುವ ಚೆಲುವೆ. ಆಕೆಯ ವಯಸ್ಸು ಕೇವಲ 32, ಆದರೆ 25ರ ಯುವತಿಯಂತೆ ಕಾಣುತ್ತಿದ್ದಳು. ಆದರೆ ಆಕೆಯ ಜೀವನದಲ್ಲಿ ಸಂತೋಷ ಕೊರತೆ ಇತ್ತು. ಮದುವೆಯಾಗಿ 5 ವರ್ಷ ಕಳೆದರೂ ಆಕೆಯ ಗಂಡ ತನ್ನ ಚಟಗಳಿಗೆ ಒಳಗಾಗಿ ಆಕೆಗೆ ಪ್ರೀತಿಯ ಸುಖ ನೀಡಲಿಲ್ಲ. ಆಕೆ ತನ್ನ ಮನಸ್ಸಿನ ಆಸೆಯನ್ನು ಹೊರಗೆ ಹೇಳದೆ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು. ಊರಿನಿಂದ ಸ್ವಲ್ಪ ದೂರದಲ್ಲಿ ತೋಟದ ಮನೆ ಇತ್ತು. ಉಮಾದೇವಿಗೆ ಆ ತೋಟದ ಮನೆ ತುಂಬಾ ಇಷ್ಟ. ಅಲ್ಲಿ ಹಕ್ಕಿಗಳ ಚಿಲಿಪಿಲಿ, ಮರಗಿಡಗಳ ಜೊತೆ ಆಕೆ ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಆದರೆ ಆಕೆಯ ಮನಸ್ಸಿನಲ್ಲಿ ಪ್ರೀತಿಯ ಆಸೆ ತುಂಬಿತ್ತು. ಆಕೆ ಓದಿದ್ದವಳು, ಜ್ಞಾನಿಯಾಗಿದ್ದಳು. ರಾತ್ರಿಯಲ್ಲಿ ಒಂಟಿಯಾಗಿ ಕೆಲವು ಪುಸ್ತಕಗಳನ್ನು ಓದುತ್ತಾ ತನ್ನ ಆಸೆಗಳನ್ನು ಒಂಟಿಯಾಗಿ ಶಮನ ಮಾಡಿಕೊಳ್ಳುತ್ತಿದ್ದಳು. ಆದರೆ ಆಕೆಯ ಮನಸ್ಸು ಒಬ್ಬ ಪ್ರೀತಿಯ ಗಂಡಸಿನ ಒಡನಾಟಕ್ಕೆ ಕಾತರವಾಗಿತ್ತು. ಒಂದು ದಿನ ಆಕೆಯ ಅತ್ತೆ ತೋಟದ ಕೆಲಸಕ್ಕೆ ಲೋಕೇಶ್ ಎಂಬ 26 ವರ್ಷದ ಯುವಕನನ್ನು ಕರೆತಂದರು. ಲೋಕೇಶ್ ಒಬ್ಬ ಅನಾಥ, ಕೆಲಸದಲ್ಲಿ ಚುರುಕಾದ, ಬಲಿಷ್ಠ ಯುವಕ. ಕಪ್ಪು ಬಣ್ಣದವನಾದರೂ ಆಕರ್ಷಕವಾಗಿ ಕಾಣುತ್ತಿದ್ದ. ಆತನ ದೇಹ ಗಟ್ಟಿಯಾಗಿತ್ತು, ಕೈಕಾಲುಗಳು ಬಲವಾಗಿದ್ದವು. ಉಮಾದೇವಿ ಮೊದಲ ಬಾರಿಗೆ ಆತನನ್ನು ತೋಟದಲ್ಲಿ ಕಂಡಾಗ ಆಕೆಯ ಮನಸ್ಸಿನಲ್ಲಿ ಒಂದು ಆಕರ್ಷಣೆ ಮೂಡಿತು. ಒಂದು ಬೆಳಗ್ಗೆ ಉಮಾದೇವಿ ತೋಟಕ್ಕೆ ವಿಹಾರಕ್ಕೆ ಹೋದಾಗ ಲೋಕೇಶ್ ಕಸರತ್ತು ಮಾಡುತ್ತಿದ್ದ. ಆತನ ಬಲಿಷ್ಠ ದೇಹವನ್ನು ನೋಡಿ ಆಕೆಯ ಮನಸ್ಸು ಕರಗಿತು. ಆಕೆ ಆತನ ಜೊತೆಗೆ ಮಾತನಾಡಲು ಬಯಸಿದಳು. ಸಂಜೆಯಾದಾಗ ಆಕೆ ತೋಟದ ಪಂಪ್ ಹೌಸ್ಗೆ ಹೋಗಿ ಲೋಕೇಶ್ ಜೊತೆ ಮಾತುಕತೆ ಶುರು ಮಾಡಿದಳು. ಲೋಕಿ, ಯಾಕೆ ಒಬ್ಬನೇ ಅಡುಗೆ ಮಾಡಿಕೊಳ್ಳುತ್ತೀಯಾ? ನಮ್ಮ ಮನೆಗೆ ಬಂದು ಊಟ ಮಾಡು ಎಂದು ಆತ್ಮೀಯವಾಗಿ ಆತನನ್ನು ಆಹ್ವಾನಿಸಿದಳು. ಲೋಕೇಶ್ ಮೊದಲಿಗೆ ಒಪ್ಪಲಿಲ್ಲ, ಆದರೆ ಆಕೆಯ ಒತ್ತಾಯಕ್ಕೆ ಸರಿ ಎಂದ. ಆ ರಾತ್ರಿ ಉಮಾದೇವಿ ಮನೆಗೆ ಬಂದಾಗ ಆಕೆಯ ಗಂಡ ಕುಡಿದು ಮಲಗಿದ್ದ. ಮನಸ್ಸಿನಲ್ಲಿ ಲೋಕೇಶ್ನ ಚಿಂತನೆ. ಆಕೆ ತನ್ನ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡಿಕೊಂಡಳು. ಇನ್ನು ಯೌವನದ ಚೆಲುವಿನಿಂದ ಕೂಡಿತ್ತು. ಆದರೆ ಆಕೆಯ ಮನಸ್ಸಿನ ಆಸೆಗೆ ಒಡನಾಟವಿಲ್ಲದೆ ಆಕೆ ಒಂಟಿಯಾಗಿದ್ದಳು. ಆಕೆ ತೀರ್ಮಾನಿಸಿದಳು ಲೋಕೇಶ್ನ ಜೊತೆ ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಬೇಕೆಂದು. ಮರುದಿನ ಬೆಳಗ್ಗೆ ಆಕೆ ಸೀರೆಯುಟ್ಟು ಸಿಂಗಾರಗೊಂಡು ತೋಟಕ್ಕೆ ಹೋದಳು. ಲೋಕೇಶ್ ತೆಂಗಿನಕಾಯಿ ಒಡೆಯುತ್ತಿದ್ದ. ಲೋಕಿ, ಒಂದು ಎಳನೀರು ಕೊಡು ಎಂದು ಕೇಳಿದಳು. ಆತ ಎಳನೀರು ತಂದುಕೊಟ್ಟಾಗ ಆಕೆ ಉದ್ದೇಶಪೂರ್ವಕವಾಗಿ ಸೀರೆಯನ್ನು ಸ್ವಲ್ಪ ಕೆಳಗೆ ಜಾರಿಸಿ ತನ್ನ ಚೆಲುವನ್ನು ತೋರಿಸಿದಳು. ಎಳನೀರು ಕುಡಿಯುವಾಗ ಉದ್ದೇಶಪೂರ್ವಕವಾಗಿ ಸ್ವಲ್ಪ ಚೆಲ್ಲಿಕೊಂಡಳು. ಲೋಕೇಶ್ ಆಕೆಯ ಚೆಲುವಿಗೆ ಮನಸೋತು, ಆದರೆ ಯಜಮಾನಿ ಎಂಬ ಭಯದಿಂದ ತಲೆ ತಗ್ಗಿಸಿಕೊಂಡ. ಉಮಾದೇವಿ ಆತನ ಮುಗ್ಧತೆಗೆ ಮನಸ್ಸಿನಲ್ಲಿ ನಕ್ಕಳು. ಸಂಜೆ ಮನೆಗೆ ಬಾ, ಸ್ವಲ್ಪ ಕೆಲಸವಿದೆ ಎಂದು ಆತನಿಗೆ ಹೇಳಿದಳು. ಸಂಜೆ ಲೋಕೇಶ್ ಮನೆಗೆ ಬಂದಾಗ ಉಮಾದೇವಿ ಆತನಿಗೆ ಸೌದೆ ಸೀಳಲು ಹೇಳಿದಳು. ಆತ ಕೊಡಲಿಯಿಂದ ಸೌದೆ ಸೀಳುತ್ತಿದ್ದಾಗ ಆಕೆ ಆತನ ಬಲಿಷ್ಠತೆಯನ್ನು ಆಕರ್ಷಣೆಯಿಂದ ನೋಡುತ್ತಿದ್ದಳು. ಆಕೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಆತನನ್ನು ಗಮನಿಸುತ್ತಿದ್ದಳು. ಕೆಲಸ ಮುಗಿದ ಮೇಲೆ ರಾತ್ರಿ ಊಟಕ್ಕೆ ಇಲ್ಲೇ ಇರು ಎಂದು ಆತನನ್ನು ಒತ್ತಾಯಿಸಿದಳು. ಲೋಕೇಶ್ ಸ್ನಾನ ಮಾಡಲು ಪಂಪ್ ಹೌಸ್ಗೆ ಹೋದಾಗ ಆಕೆ ರಾತ್ರಿಗೆ ಸಿಂಗಾರಗೊಂಡು ಸೀರೆಯುಟ್ಟು ಕುಂಕುಮ ಹೂವಿನೊಡನೆ ಸಿದ್ಧಳಾದಳು. ರಾತ್ರಿ 9 ಗಂಟೆಗೆ ಲೋಕೇಶ್ ಬಂದ. ಆಕೆಯ ಚೆಲುವಿಗೆ ಆತ ಸೊಗಸಾಗಿ ಕಾಣುತ್ತಿದ್ದ. ಆಕೆ ಆತನಿಗೆ ರುಚಿಯಾದ ಊಟ ಬಡಿಸಿದಳು. ಊಟದ ನಂತರ ಆಕೆ ಆತನನ್ನು ಕರೆದೊಯ್ದು, ಲೋಕಿ, ನನ್ನ ಜೀವನದಲ್ಲಿ ಸಂತೋಷವಿಲ್ಲ, ಒಂದು ದಿನವಾದರೂ ನನಗೆ ಪ್ರೀತಿಯ ಸುಖ ಕೊಡು ಎಂದು ಭಾವುಕವಾಗಿ ಕೇಳಿದಳು. ಲೋಕೇಶ್ ಮೊದಲಿಗೆ ತಡಮಾಡಿದರು. ಆದರೆ ಆಕೆಯ ಒತ್ತಾಯಕ್ಕೆ ಒಪ್ಪಿಕೊಂಡ. ಆಕೆ ಆತನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋದಳು. ಇಬ್ಬರೂ ಒಬ್ಬರಿಗೊಬ್ಬರು ಆಕರ್ಷಿತರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು. ಉಮಾದೇವಿ, ನೀನು ನನ್ನ ಗಂಡನಂತೆ ಒಂದು ದಿನ ಸುಖ ಕೊಡು ಎಂದು ಕೇಳಿದಳು. ಲೋಕೇಶ್ ಆಕೆಯ ಭಾವನೆಗಳಿಗೆ ಸ್ಪಂದಿಸಿ ಆಕೆಯನ್ನು ಪ್ರೀತಿಯಿಂದ ಹಿಡಿದುಕೊಂಡು ಇಬ್ಬರೂ ಒಬ್ಬರಿಗೊಬ್ಬರು ಮುದ್ದಿನ ಮಾತುಗಳನ್ನಾಡಿ ಆ ರಾತ್ರಿ ಪ್ರೀತಿಯ ಸುಖದಲ್ಲಿ ತೊಡಗಿದರು. ಉಮಾದೇವಿಯ ಮನಸ್ಸಿನ ಆಸೆ ಈಡೇರಿತು. ಆಕೆಗೆ ಜೀವನದಲ್ಲಿ ಮೊದಲ ಬಾರಿಗೆ ಸಂತೋಷದ ಅನುಭವವಾಯಿತು. ಆ ರಾತ್ರಿ ಇಬ್ಬರೂ ಪ್ರೀತಿಯಿಂದ ಒಟ್ಟಿಗೆ ಕಾಲ ಕಳೆದರು, ಆನಂದದಲ್ಲಿ ಮುಳುಗಿದರು. ಆ ರಾತ್ರಿಯ ಸುಂದರ ಕ್ಷಣಗಳ ನಂತರ ಉಮಾದೇವಿ ಮತ್ತು ಲೋಕೇಶ್ನ ಮನಸ್ಸುಗಳು ಒಂದಕ್ಕೊಂದು ಹತ್ತಿರವಾದವು. ಆಕೆಯ ಜೀವನದಲ್ಲಿ ಮೊದಲ ಬಾರಿಗೆ ಆಕೆಗೆ ನಿಜವಾದ ಪ್ರೀತಿಯ ಆನಂದ ಸಿಕ್ಕಿತ್ತು. ಲೋಕೇಶ್ನ ಆಕರ್ಷಕ ಮೈಕಟ್ಟು, ಆತನ ಮುಗ್ಧತೆ ಮತ್ತು ಆತನ ಕಾಳಜಿಯಿಂದ ಆಕೆಯ ಹೃದಯ ಕರಗಿತು. ಆದರೆ ಇಬ್ಬರಿಗೂ ತಿಳಿದಿತ್ತು, ಈ ಸಂಬಂಧವು ಗುಟ್ಟಾಗಿಯೇ ಇರಬೇಕು.
ಊರಿನ ಮಾನ ಮರ್ಯಾದೆಯ ಭಯ ಇವರಿಬ್ಬರ ನಡುವೆ ಒಂದು ಗೆರೆಯಾಗಿತ್ತು. ಆದರೆ ಪ್ರೀತಿಯ ಆಕರ್ಷಣೆ ಆ ಗೆರೆಯನ್ನು ದಾಟಿತು. ಮರುದಿನ ಬೆಳಿಗ್ಗೆ ಉಮಾದೇವಿ ತೋಟದ ಕಡೆಗೆ ಹೊರಟಳು. ಆಕೆಯ ಮನಸ್ಸಿನಲ್ಲಿ ಲೋಕೇಶ್ನ ಚಿಂತನೆಯೇ ತುಂಬಿತ್ತು. ಆಕೆ ಸೀರೆಯನ್ನು ಸೊಗಸಾಗಿ ಉಟ್ಟು, ಕೂದಲಿಗೆ ಮಲ್ಲಿಗೆಯ ಹೂವು ಮುಡಿದು, ಕುಂಕುಮದ ಬಿಂದಿಯಿಂದ ತನ್ನ ಚೆಲುವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಳು. ತೋಟದಲ್ಲಿ ಲೋಕೇಶ್ನನ್ನು ಭೇಟಿಯಾದಾಗ ಆತ ತೆಂಗಿನ ಮರದ ಕೆಳಗೆ ಕೆಲಸ ಮಾಡುತ್ತಿದ್ದ. ಆತನ ಬೆವರಿನಿಂದ ನೆನೆದ ದೇಹವನ್ನು ನೋಡಿದ ಉಮಾದೇವಿಯ ಮನಸ್ಸು ಮತ್ತೊಮ್ಮೆ ಕಾದಿತು. ಲೋಕಿ, ಸ್ವಲ್ಪ ರೆಸ್ಟ್ ತಗೋ, ಬಿಸಿಲು ಜಾಸ್ತಿಯಾಗಿದೆ ಎಂದು ಆತ್ಮೀಯವಾಗಿ ಹೇಳಿದಳು. ಲೋಕೇಶ್, ಕೃಷ್ಣಕ್ಕೂ ಸರಿ ಅಮ್ಮ ಅವರೇ, ಆದರೆ ಕೆಲಸ ಮುಗಿಸಬೇಕು ಎಂದ. ಆಕೆ ಆತನ ಪಕ್ಕದಲ್ಲಿ ಕುಳಿತು, ನಿನಗೆ ಒಂಟಿಯಾಗಿ ಕೆಲಸ ಮಾಡೋದು ಬೇಜಾರಿಲ್ಲವೇ ಎಂದು ಕೇಳಿದಳು. ಲೋಕೇಶ್ ತಲೆ ತಗ್ಗಿಸಿ, ನಾನು ಒಂಟಿಗೆ ಹೋಗಿಕೊಂಡಿದ್ದೇನೆ. ಆದರೆ ನೀವು ಇಲ್ಲಿ ಬಂದಾಗ ಸಂತೋಷವಾಗುತ್ತೆ ಎಂದ. ಆ ಮಾತಿಗೆ ಉಮಾದೇವಿಯ ಮುಖದಲ್ಲಿ ಒಂದು ನಗು ಮೂಡಿತು. ಆಕೆ ಆತನ ಕೈಯನ್ನು ಸವರಿದಳು. ನೀನು ಒಂಟಿ ಇಲ್ಲ ಲೋಕಿ, ನಾನು ಇದ್ದೇನೆ ಎಂದಳು. ಸಂಜೆಯಾದಾಗ ಎಲ್ಲಾ ಕೆಲಸಗಾರರು ತಮ್ಮ ಮನೆಗೆ ಹೋದ ನಂತರ ಉಮಾದೇವಿ ಲೋಕೇಶನ್ನು ತೋಟದ ಮನೆಗೆ ಕರೆದಳು. ಇವತ್ತು ರಾತ್ರಿ ಇಲ್ಲೇ ಊಟ ಮಾಡು ಎಂದು ಒತ್ತಾಯಿಸಿದಳು. ಲೋಕೇಶ್ ಒಪ್ಪಿಕೊಂಡು ಸ್ನಾನ ಮಾಡಿ ಸರಳವಾದ ಲುಂಗಿಯನ್ನು ಉಟ್ಟು ಬಂದ. ಉಮಾದೇವಿ ಆತನಿಗೆ ರುಚಿಯಾದ ಊಟ ಬಡಿಸಿದಳು. ನಂತರ ಇಬ್ಬರೂ ತೋಟದ ಮನೆಯ ಹೆತ್ತಲಿನಲ್ಲಿ ಕುಳಿತರು. ಚಂದ್ರನ ಬೆಳಕಿನಲ್ಲಿ ಉಮಾದೇವಿಯ ಚೆಲುವು ಮಿಂಚುತ್ತಿತ್ತು. ಲೋಕೇಶ್ ಆಕೆಯ ಕಣ್ಣುಗಳನ್ನು ನೋಡುತ್ತಾ, ನಿಮ್ಮ ಜೊತೆ ಇದ್ದರೆ ಎಲ್ಲಾ ಕಷ್ಟಗಳು ಮರೆತು ಹೋಗುತ್ತವೆ ಎಂದ. ಉಮಾದೇವಿ ಆತನ ಕೈಯನ್ನು ಹಿಡಿದು, ನೀನು ನನಗೆ ಒಂದು ಹೊಸ ಜೀವನ ಕೊಟ್ಟಿದ್ದೀಯ ಲೋಕಿ. ನನ್ನ ಮನಸ್ಸಿನ ಖಾಲಿತನ ತುಂಬಿದೆ ಎಂದಳು. ಆ ಕ್ಷಣದಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ಹತ್ತಿರವಾದರು. ಲೋಕೇಶ್ ಆಕೆಯನ್ನು ತನ್ನ ಕೈಗಳಲ್ಲಿ ತಬ್ಬಿಕೊಂಡ. ಆಕೆಯ ಕೂದಲಿನ ಮಲ್ಲಿಗೆಯ ಸುಗಂಧ ಆತನ ಮನಸ್ಸನ್ನು ಇನ್ನಷ್ಟು ಆಕರ್ಷಿಸಿತು. ಆಕೆ ಆತನ ಎದೆಗೆ ತಲೆಯಿಟ್ಟು, ನೀನಿಲ್ಲದೆ ಈ ಜೀವನ ಖಾಲಿಯಾಗಿತು ಎಂದಳು. ಆ ರಾತ್ರಿ ಇಬ್ಬರೂ ತೋಟದ ಮನೆಯ ಒಳಗಿನ ಕೋಣೆಯಲ್ಲಿ ಒಟ್ಟಿಗೆ ಕಾಲ ಕಳೆದರು. ಉಮಾದೇವಿ ಆತನ ಕೈಗಳನ್ನು ಹಿಡಿದು ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಳು. ಲೋಕೇಶ್ ಆಕೆಯ ಕೆನೆಯ ಮೇಲೆ ಮೃದುವಾಗಿ ಮುದ್ದಿಟ್ಟ. ಆಕೆಯ ಮನಸ್ಸು ಸಂತೋಷದಿಂದ ತುಂಬಿತು. ಇಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಯಿಂದ ತಬ್ಬಿಕೊಂಡು ಆಕೆಯ ಜೀವನದ ಕೊರತೆಯನ್ನು ತುಂಬುವಂತೆ ಪ್ರೀತಿಯ ಸುಖವನ್ನು ಅನುಭವಿಸಿದರು. ಆ ಕ್ಷಣಗಳಲ್ಲಿ ಉಮಾದೇವಿಯ ಸೀರೆಯ ಸೆರಗು ಜಾರಿ ಆಕೆಯ ಚೆಲುವಿನ ಒಡವೆಗಳು ಚಂದ್ರನ ಬೆಳಕಿನಲ್ಲಿ ಮಿಂಚಿದವು. ಲೋಕೇಶ್ ಆಕೆಯ ಕುತ್ತಿಗೆಯ ಬಳಿ ಮೃದುವಾಗಿ ಸವರಿದ. ಆಕೆಯ ಮೈ ಒಡನಾಟದ ಆನಂದದಿಂದ ಕಂಪಿಸಿತು. ಆ ರಾತ್ರಿಯ ಸುಖದ ಕ್ಷಣಗಳಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಉಮಾದೇವಿಯ ದೇಹದ ಪ್ರತಿಯೊಂದು ಭಾಗವೂ ಲೋಕೇಶ್ನ ಪ್ರೀತಿಯ ಸ್ಪರ್ಶಕ್ಕೆ ಕಾತರವಾಯಿತು. ಆಕೆ ಆತನ ಎದೆಯ ಮೇಲೆ ಕೈಯಿಟ್ಟು ಆತನ ಬಲಿಷ್ಠ ದೇಹದ ಶಾಖವನ್ನು ಅನುಭವಿಸಿದಳು. ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸವರಿದರು. ಆ ಒಡನಾಟದಲ್ಲಿ ತಮ್ಮ ಹೃದಯದ ಆಸೆಯನ್ನು ಈಡೇರಿಸಿಕೊಂಡರು. ಆ ಕ್ಷಣಗಳು ಉಮಾದೇವಿಗೆ ಒಂದು ಹೊಸ ಜಗತ್ತಿನಂತೆ ಕಂಡಿತು. ಆಕೆಯ ಜೀವನದಲ್ಲಿ ಮೊದಲ ಬಾರಿಗೆ ಆಕೆಗೆ ಒಂಟಿತನವಿಲ್ಲದ ಸಂತೋಷದ ಭಾವನೆಯಾಯಿತು. ಮರುದಿನಗಳಲ್ಲಿ ಇಬ್ಬರೂ ತಮ್ಮ ಸಂಬಂಧವನ್ನು ಗುಟ್ಟಾಗಿಯೇ ಇಟ್ಟುಕೊಂಡರು. ತೋಟದಲ್ಲಿ ಒಟ್ಟಿಗೆ ಕಾಲ ಕಳೆಯುತ್ತಾ ಒಬ್ಬರಿಗೊಬ್ಬರು ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ಲೋಕೇಶ್ ಆಕೆಗೆ ತನ್ನ ಕೆಲಸದ ಕತೆಗಳನ್ನು ಹೇಳುತ್ತಿದ್ದ. ಆಕೆ ಆತನಿಗೆ ತನ್ನ ಮನಸ್ಸಿನ ಆಸೆಗಳನ್ನು ಹಂಚಿಕೊಳ್ಳುತ್ತಿದ್ದಳು. ರಾತ್ರಿಗಳಲ್ಲಿ ತೋಟ ಮನೆಯ ಒಂಟಿತನದಲ್ಲಿ ಇಬ್ಬರೂ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆ ಸುಖದ ಕ್ಷಣಗಳನ್ನು ಮತ್ತೆ ಮತ್ತೆ ಅನುಭವಿಸುತ್ತಿದ್ದರು. ಆಕೆಯ ಸೀರೆಯ ಮೇಲೆ ಬಿದ್ದ ಚಂದ್ರನ ಬೆಳಕು, ಆಕೆಯ ಒಡವೆಗಳ ಎಗಮಗ ಮತ್ತು ಲೋಕೇಶನ ಬಲಿಷ್ಠ ಕೈಗಳ ಸ್ಪರ್ಶ ಇವೆಲ್ಲವೂ ಒಟ್ಟಿಗೆ ಒಂದು ಸುಂದರ ಕನಸಿನಂತೆ ಕಾಣುತ್ತಿತ್ತು. ಉಮಾದೇವಿಯ ಜೀವನ ಈಗ ಬದಲಾಗಿತ್ತು. ಲೋಕೇಶ್ನ ಪ್ರೀತಿಯಿಂದ ಆಕೆಯ ಮನಸ್ಸು ತುಂಬಿತ್ತು. ಆಕೆಯ ಹಣೆಯ ಕುಂಕುಮ, ಕೂದಲಿನ ಮಲ್ಲಿಗೆ ಮತ್ತು ಆಕೆಯ ಚೆಲುವಿಗೆ ಈಗ ಒಂದು ಹೊಸ ಅರ್ಥ ಸಿಕ್ಕಿತ್ತು. ಇಬ್ಬರೂ ತಮ್ಮ ಪ್ರೀತಿಯನ್ನು ಗುಟ್ಟಾಗಿಯೇ ಇಟ್ಟುಕೊಂಡು ತೋಟದ ಮನೆಯ ಒಂಟಿತನದಲ್ಲಿ ಒಬ್ಬರಿಗೊಬ್ಬರು ಸುಖವನ್ನು ಕೊಟ್ಟು ಜೀವನದ ಆನಂದವನ್ನು ಅನುಭವಿಸಿದರು.